ಹಲೋ ವೀಕ್ಷಕರೇ, ನಮಸ್ಕಾರ. ನೋಡಿ, ಇವತ್ತು ನಮ್ಮ ಆಂಟಿ ಹೇಳಿರುವಂಥ ಒಂದು ಬ್ಯೂಟಿಫುಲ್ ಟಿಪ್ಸು ನಿಮಗೋಸ್ಕರ ತಂದಿರುವಂಥದ್ದು. ಫಸ್ಟ್ ರಿಸಲ್ಟ್ ನೋಡ್ಬೋದು, ಆಂಟಿ ಮುಖದ ಮೇಲೆ ಇರುವಂಥದ್ದು ಎಲ್ಲ ಕೂಡ ಪಿಗ್ಮಿಟೇಷನ್ ಯಾವ ರೀತಿ ಇರುವಂಥದ್ದು. ಈ ಪಿಗ್ಮಿಟೇಷನ್ ರಿಮೂವ್ ಆಗಿರುವಂಥ ರಿಸಲ್ಟ್ ಕೂಡ ನೋಡ್ಬೋದು ಸ್ನೇಹಿತರೆ. ಹಾಗೆ ಹಲವಾರು ಜನರಿಗೆ ಅವರು ಕೂಡ ಇದನ್ನು ಶೇರ್ ಮಾಡಿದ್ರು, ಅವರು ಕೂಡ ನೋಡಿ ಈ ಥರ ಶಾಕಿಂಗ್ ಆಗಿಬಿಟ್ಟು ಅವರು ಕೂಡ ಟ್ರೈ ಮಾಡಿದ್ಮೇಲೆ ಅವರ ರಿಸಲ್ಟ್ ಕೂಡ ನೋಡ್ಬೋದು. ಹಾಗಿದ್ರೆ ಇವತ್ತಿನ ಬ್ಯೂಟಿಫುಲ್ ಟಿಪ್ಸ್ ಏನಪ್ಪ ಅಂತ ಹೋಗಿ ನೋಡೋಣ ಬನ್ನಿ ಸ್ನೇಹಿತರೆ. ಏನಂದರೆ, ನಮ್ಮ ಆಂಟಿ ಯೂಸ್ ಮಾಡಿರೋಂಥ ಈ ಬ್ಯೂಟಿಫುಲ್ ಟಿಪ್ಸನ್ನು ನಿಮಗೋಸ್ಕರ ತಂದಿದ್ದೀನಿ. ನೀವು ಕೂಡ ಟ್ರೈ ಮಾಡಿದ್ರೆ ನಿಮ್ಮ ಮುಖದ ಮೇಲಿರೋಂಥ ಪಿಗ್ಮಿಟೇಷನ್ ಎಲ್ಲ ಕೂಡ ಈಸಿಯಾಗಿ ರಿಮೂವ್ ಮಾಡ್ಕೋಬೋದು ಸ್ನೇಹಿತರೆ. ಹಾಗಿದ್ರೆ ಮಿಸ್ ಮಾಡದೆ ಈ ವಿಡಿಯೋ ಖಂಡಿತವಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ. ಇವಾಗ ತೊಗೊಂಡಿರೋಂಥದ್ದು ಏನಪ್ಪ ಅಂದರೆ ಲವಂಗ ತೊಗೊಂಡಿದ್ದೀನಿ ಸ್ನೇಹಿತರೆ. ಲವಂಗದಿಂದ ಮುಖದ ಮೇಲಿರೋಂಥ ಪಿಗ್ಮಿಟೇಷನ್ ಕೂಡ ರಿಮೂವ್ ಮಾಡ್ಕೋಬೋದು, ಅಷ್ಟು ಈಸಿಯಾಗಿರುವಂಥದ್ದು. ಹಾಗಾಗಿ ತೋರಿಸ್ತಾ ಇರುವಂಥ ಮೆಥಡ್ ಪೂರ್ತಿಯಾಗಿ ನೋಡಿಕೊಂಡ್ರೆ ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ. ಇವಾಗ ನೋಡಿ, ನಾನು ಲವಂಗ ತೊಗೊಂಡಿದ್ದೀನಿ. ಲವಂಗ ಇಷ್ಟೆಲ್ಲ ಕೂಡ ಬೇಕಾಗಲ್ಲ. ನಾನು ಎಷ್ಟು ಪ್ರಮಾಣದಲ್ಲಿ ಲವಂಗ ತೊಗೊಳ್ತೀನಿ, ಯಾವ ರೀತಿಯಾಗಿ ಇದು ರೆಡಿ ಮಾಡ್ತೀನಿ ಅಂತ ನೋಡ್ಬೋದು. ಇವಾಗ ನೋಡಿ, ಒಂದು 5ರಿಂದ 6 ಲವಂಗ ತೊಗೊಂಡು ಫಸ್ಟಿಗೆ ಈ ಥರ ಜಜ್ಕೋಬೇಕಾಗುತ್ತೆ. ಈ ಥರ ಒಂದು ಸಣ್ಣದಾಗಿರುವಂಥ ಕುಟ್ಟಕಲ್ಲು ತೊಗೊಂಡು ಈ ಥರ ಪೂರ್ತಿಯಾಗಿ ಲವಂಗ ಸ್ವಲ್ಪ ಜಜ್ಕೊಂಡು ತೊಗೊಳ್ಳಿ. ಈ ಥರ ಜಜ್ಜಿದ್ರಿಂದ ಸ್ವಲ್ಪ ಲವಂಗದಲ್ಲಿರುವಂಥದ್ದು ಏನೆಲ್ಲ ನಮಗೆ ಗುಣಮಟ್ಟ ಶಕ್ತಿ ಎಲ್ಲ ಬೇಕಲ್ವ, ಅದೆಲ್ಲ ಕೂಡ ಹೊರಗಡೆ ಬಿಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಫಸ್ಟಿಗೆ ನಮಗೆ ಲವಂಗವನ್ನು ಜಜ್ಕೋಬೇಕು. ಪೂರ್ತಿಯಾಗಿ ಪೌಡ್ರ್ ಮಾಡ್ಕೊಳ್ಬೇಡಿ, ಸ್ವಲ್ಪ ಈ ಥರ ತರ್ತರಿಯಾಗಿ ಜಜ್ಕೋಬೇಕು. ಈ ಥರ ನಾನು ಜಜ್ಕೊಂಡಿರೋಂಥ ನೋಡಿ, ಈ ಥರ ಜಜ್ಜಿ ಇಟ್ಕೊಂಡ್ರೆ ಸಾಕು. ಇವಾಗ ಏನು ಮಾಡಬೇಕಂತ ತೋರಿಸ್ತೀನಿ ನೋಡಿ. ಒಂದು ಸಣ್ಣದಾಗಿರೋ ಬಟ್ಲು ತೊಗೋಬೇಕು. ಜಜ್ಜಿರುವಂಥ ಲವಂಗವನ್ನು ಇದರಲ್ಲಿ ಹಾಕಿ ಇವಾಗ ಏನು ಮಾಡ್ತೀನಿ ಅಂದರೆ ಸ್ನೇಹಿತರೆ, ಜಜ್ಜಿರುವಂಥ ಲವಂಗವನ್ನು ಹಾಕಿದ್ದೀನಿ. ಇವಾಗ ನಾನು ಇದಕ್ಕೆ ಚೆನ್ನಾಗಿ ಕಾಯ್ದಿರುವಂಥ ನೀರು ತೊಗೋಬೇಕು. ಸ್ವಲ್ಪ ನೀರು ಕಾಯಿಸ್ಕೊಂಡು ತೊಗೊಳ್ಳಿ. ಈ ಥರ ಕಾದಿರುವಂಥ ನೀರು ತೊಗೊಂಡು ಈ ಲವಂಗದಲ್ಲಿ ಹಾಕಬೇಕು. ನಮಗೆ ಈ ಫೇಸ್ ಪ್ಯಾಕು ಎಷ್ಟು ರೆಡಿ ಮಾಡ್ತೀವಿ ಅಷ್ಟು ಮುಖಾಂತರ ನಾವು ಇದಕ್ಕೆ ನೀರನ್ನು ಆ್ಯಡ್ ಮಾಡಬೇಕು. ಒಮ್ಮೆಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ನೀರನ್ನು ಆ್ಯಡ್ ಮಾಡೋದಕ್ಕೆ ಹೋಗಬೇಡಿ. ನಾರ್ಮಲಿ ಅಂದರೆ 2 ಸ್ಪೂನು ಇಲ್ಲ ಒಂದು ಸ್ಪೂನಷ್ಟು ನೀರನ್ನು ಆ್ಯಡ್ ಮಾಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಒಂದು 5ರಿಂದ 4 ನಿಮಿಷ ಬಿಟ್ಟರೆ ಸಾಕು. ಯಾವ ರೀತಿಯಾಗಿರುವಂಥದ್ದು ನೋಡಿ ತೋರಿಸ್ತೀನಿ ನಿಮಗೂ ಕೂಡ. ಯಾಕಂದರೆ ಲವಂಗದಲ್ಲಿರುವಂಥ ಗುಣಮಟ್ಟ ಶಕ್ತಿ ಎಲ್ಲ ಕೂಡ ಹೊರಗಡೆ ಬಿಟ್ಕೊಳ್ತಾ ಬರುತ್ತೆ. ಆವಾಗ ಈ ಲವಂಗದ ನೀರು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಿಟ್ಕೊಳ್ತಾ ಬಂದಿರುವಂಥದ್ದು. ಇದೇ ನೀರು ನಮ್ಮ ಮುಖದ ಮೇಲೆ ಪಿಗ್ಮಿಟೇಷನ್ ರಿಮೂವ್ ಮಾಡುತ್ತೆ ಸ್ನೇಹಿತರೆ. ಹಾಗೆ ನಮ್ಮ ಮುಖದ ಮೇಲೆ ಡ್ರೈನೆಸ್ ಮತ್ತು ನಮ್ಮ ಮುಖದ ಮೇಲೆ ಈ ಥರ ಕಪ್ಪು ಕಪ್ಪು ಕಲೆಗಳು ಎಲ್ಲ ಕೂಡ ರಿಮೂವ್ ಮಾಡ್ಕೊಳ್ಬೋದು. ಈಗ ನೋಡಿ, ನಾನು ಲವಂಗದ ನೀರು ಒಂದು ಬೇರೆ ಬಟ್ಲಲ್ಲಿ ಸೋದಿಸ್ಕೊಂಡು ತೊಗೊಂಡಿದ್ದೀನಿ. ಸೋದಿಸ್ಕೊಂಡಾದಮೇಲೆ ನಾನು ಇದಕ್ಕೆ ಫಸ್ಟ್ ಏನು ಹಾಕಬೇಕಂದ್ರೆ ಕೊಬ್ಬರಿ ಎಣ್ಣೆ ಹಾಕಬೇಕು. ನಾನು ಪ್ಯೂವರ್ ಆಗಿರುವಂಥ ಕೊಬ್ಬರಿ ಎಣ್ಣೆ ಬಳಸ್ತಾ ಇರ್ತೀನಿ. ಹಾಗಾಗಿ ನಾನು 1-2 ಡ್ರಾಪ್ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ನಮ್ಮ ಮುಖದ ಮೇಲೆ ಪಿಗ್ಮಿಟೇಷನ್ ಆಲ್ಮೋಸ್ಟ್ ಪೂರ್ತಿಯಾಗಿ ಪರ್ಮನೆಂಟಾಗಿ ರಿಮೂವ್ ಮಾಡ್ಕೋಬೋದು. ನಾವು ಕೊಬ್ಬರಿ ಎಣ್ಣೆ ಹಾಕಲೇಬೇಕು. ಇವಾಗ ನಾನು ಕೊಬ್ಬರಿ ಎಣ್ಣೆ ಹಾಕಿದಾದಮೇಲೆ ಕಡಲೆ ಹಿಟ್ಟನ್ನು ಬಳಸ್ತಾ ಇದ್ದೀನಿ. ನೋಡಿ, ನಾವು ಫೇಸಿಗೆ ಅಪ್ಲೈ ಮಾಡಬೇಕಂದ್ರೆ ಏನೆಲ್ಲ ಬೆನಿಫಿಟ್ಸ್ ಇರುವಂಥದ್ದೆಲ್ಲ ಕೂಡ ಅಪ್ಲೈ ಮಾಡಿದ್ವಿ ಅಂದರೆ ನಮಗೆ ರಿಸಲ್ಟ್ ಬೆಸ್ಟ್ ಸಿಗುತ್ತೆ. ಹಾಗಾಗಿ ಕಡಲೆ ಹಿಟ್ಟು ಬೆಸ್ಟ್ ಅನ್ಬೋದು. ಆಮೇಲೆ ನಾನು ತೊಗೊಂಡಿರೋಂಥ ಹಸಿ ಹಾಲು ಮುಖದ ಕ್ಲೀನ್ಸಿಂಗ್ ರೀತಿ ಕೆಲಸ ಮಾಡುತ್ತೆ ಸ್ನೇಹಿತರೆ. ಮುಖದ ಮೇಲೆ ಕ್ಲೀನ್ಸಿಂಗ್ ರೀತಿ ಕೆಲಸ ಮಾಡುವಂಥ ಹಸಿ ಹಾಲನ್ನು ಇದರಲ್ಲಿ ಸ್ವಲ್ಪ ಸೇರಿಸ್ಕೊಂಡು ತೊಗೊಳ್ಳಿ. ಆಮೇಲೆ ಮತ್ತೇನು ಆ್ಯಡ್ ಮಾಡ್ತಾಯಿದ್ದೀನಿ ಅಂದರೆ ಸ್ನೇಹಿತರೆ, ನಾನು ಬ್ರೂ ಕಾಫಿ ಸ್ವಲ್ಪ ನೀರಲ್ಲಿ ನೆನೆ ಹಾಕಿದ್ದೀನಿ ನೋಡಿ. ಈ ಥರ ಬ್ರೂ ಕಾಫಿ ನೀರಲ್ಲಿ ನೆನೆ ಹಾಕಿರುವಂಥ ಬ್ರೂ ಕಾಫಿ ಕೂಡ ಅದರಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಬ್ರೂ ಕಾಫಿ ಕೂಡ ಹಾಕೋದ್ರಿಂದ ಮುಖದ ಮೇಲೆ ಬ್ರೈಟ್ ಆ್ಯಂಡ್ ವೈಟ್ ಒಂಥರ ಗ್ಲೋ ಬರುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಅದಕ್ಕೆ ಸ್ವಲ್ಪ ಬ್ರೂ ಕಾಫಿಯನ್ನು ಕೂಡ ಸೇರಿಸ್ಕೊಳ್ಳಿ. ನಮ್ಮ ಮುಖದ ಮೇಲೆ ನಾರ್ಮಲಿ ಪಿಗ್ಮಿಟೇಷನ್ ಅಷ್ಟೇ ರಿಮೂವ್ ಮಾಡ್ಕೋಬೇಕಂತೇನಿಲ್ಲ ಸ್ನೇಹಿತರೆ. ಯಾವುದೇ ಪಾರ್ಟಿ ಫಂಕ್ಷನ್ಗೆ ಹೋಗಬೇಕಂದ್ರೆ ಪಿಗ್ಮಿಟೇಷನ್ ಜೊತೆಗೆ ಮುಖದ ಮೇಲೆ ಗ್ಲೋಸ್ನೆಸ್ ಕೂಡ ಬರಬೇಕಲ್ವ, ಅದೆಲ್ಲ ಕೂಡ ರಿಮೂವ್ ಮಾಡುವಂಥದ್ದು ಇದು ಫೇಸ್ ಪ್ಯಾಕ್ ನೋಡಿ. ಆಂಟಿ ಈ ಥರ ನನ್ನ ಮುಖ ನೋಡಿ ಶಾಕ್ ಆಗಿಬಿಟ್ಟಿದ್ದೀನಿ. ಯಾಕಂದರೆ ಆಂಟಿ ಮುಖದ ಮೇಲೆ ಎಷ್ಟೆಲ್ಲ ಪಿಗ್ಮಿಟೇಷನ್ ಇತ್ತು. ಅವ್ರ ಆಂಟಿ ಮುಖ ನೋಡ್ತಾ ಹೋದರೆ ಡೈಮಂಡ್ ರೀತಿ ಹೊಳಿತಾ ಇತ್ತು ಸ್ನೇಹಿತರೆ. ಅವ್ರ ಆಂಟಿ ಹೇಳಿರುವಂಥ ಬ್ಯೂಟಿಫುಲ್ ಟಿಪ್ಸ್ ನಿಮಗೋಸ್ಕರ ಅದಕ್ಕೋಸ್ಕರ ಕೇಳಿ ಈ ಥರ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ. ಖಂಡಿತವಾಗಿ ಆ ಆಂಟಿ ಇದೇ ರೀತಿಯಾಗಿ ರೆಡಿ ಮಾಡಿ ಹಚ್ತಾ ಬರೋದ್ರಿಂದ ಅವರ ಮುಖದ ಮೇಲೆ ಎಷ್ಟೇ ಹಳೆ ಪಿಗ್ಮಿಟೇಷನ್ ಕೂಡ ರಿಮೂವ್ ಆಗಿಬಿಡ್ತು ಸ್ನೇಹಿತರೆ. ಆಂಟಿ ಆಗಲಿ ಅವರು 4 ಜನರ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿದ್ರು. ಅವರು ಕೂಡ ನೋಡಿ ಅವ್ರ ರಿಸಲ್ಟ್ ನೋಡಿ ಅವರು ಕೂಡ ಫಾಲೋ ಮಾಡಿದ್ರೆ ಅವರು ಕೂಡ ಇದೇ ರೀತಿಯಾಗಿ ಬೆನಿಫಿಟ್ಸ್ ಸಿಕ್ಕಿರುವಂಥದ್ದು ಖಂಡಿತವಾಗಿ. ಅದಕ್ಕೋಸ್ಕರ ನಿಮಗಾಗಿ ಹೇಳ್ತಾ ಇದ್ದೀನಿ.
ನೀವು ಕೂಡ ಟ್ರೈ ಮಾಡಿದ್ರೆ ನಿಮಗೂ ಕೂಡ ಒಂದು ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಇವಾಗ ಇನ್ನೂ ಸ್ವಲ್ಪ ಕಡಲೆ ಹಿಟ್ಟು ಕಡಿಮೆ ಅನಿಸಿತ್ತು, ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕಿದ್ದೀನಿ. ಮನೇಲಿರುವಂಥ ಸಾಮಗ್ರಿಗಳು ಬಳಸ್ಕೊಂಡು ಈಸಿಯಾಗಿರುವಂಥದ್ದು ನಮ್ಮ ಮನೇಲಿ ರೆಡಿ ಮಾಡಿಕೊಂಡ್ರಂಥ ನ್ಯಾಚುರಲ್ ಆಗಿರುವಂಥ ಈ ಫೇಸ್ ಪ್ಯಾಕ್ ಅಪ್ಲೈ ಮಾಡಿದ್ರೆ ನಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಹಾಗೆ ಕೆಮಿಕಲ್ ಕ್ರೀಮ್ಗಳು ಯೂಸ್ ಮಾಡಿದ್ರೆ ನಮಗೆ ನಾರ್ಮಲಿ ಸ್ವಲ್ಪ ದಿನಗಳು ಮಾತ್ರ ಅದು ರಿಸಲ್ಟ್ ಸಿಗುತ್ತೆ, ಪರ್ಮನೆಂಟಾಗಿ ರಿಸಲ್ಟ್ ಸಿಗಲ್ಲ. ಈ ಥರ ಇದು ನೋಡಿ, ಪೂರ್ತಿಯಾಗಿ ಕ್ರೀಮ್ ರೆಡಿ ಮಾಡ್ಕೊಂಡಾದ್ಮೇಲೆ ನಾನು ಇವಾಗ ಕೈ ಮೇಲೆ ಅಪ್ಲೈ ಮಾಡಿ ತೋರಿಸ್ತಾ ಇರುವಂಥ ರೀತಿಯಲ್ಲಿ ನಿಮ್ಮ ಮುಖದ ಮೇಲೆ ಈ ಥರ ಅಪ್ಲೈ ಮಾಡಬೇಕು. ವಾರದಲ್ಲಿ ಕಂಟಿನ್ಯೂಸ್ ಆಗಿ ಒಂದು 4ರಿಂದ 5 ಸರ್ತಿ ಮಾಡ್ತಾ ಹೋದರೆ ಒಂದು ವಾರಕ್ಕೆ ನಿಮಗೆ ಪಿಗ್ಮೆಂಟೇಷನ್ ರಿಮೂವ್ ಆಗುವಂಥದ್ದು, ಹಾಗೆ ಗ್ಲೋ ಆಗಿ ಕಾಣಿಸ್ತಾ ಹೋಗುತ್ತೆ ಸ್ನೇಹಿತರೆ. ಇದೇ ಮೆಥಡ್ನಲ್ಲಿ ನೀವು ಕೂಡ ಫಾಲೋ ಮಾಡಿದ್ರೆ ಒಂದೇ ವಾರಕ್ಕೆ ನಿಮ್ಮ ಪಿಗ್ಮೆಂಟೇಷನ್ ಆಲ್ಮೋಸ್ಟ್ ರಿಮೂವ್ ಆಗಿಬಿಡುತ್ತೆ. ಎಷ್ಟೇ ಅಮ್ಮಂದಿರಾಗಲಿ, ಆಂಟಿಂದಿರಾಗಲಿ, ಎಷ್ಟೇ ವಯಸ್ಸಾದವರಾಗಲಿ ಎಲ್ರಿಗೂ ಕೂಡ ಬೆಸ್ಟ್ ಅನ್ಬೋದು. ಹಾಗಾಗಿ ಟ್ರೈ ಮಾಡಿ ನೀವು ಕೂಡ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ರಿಗೂ ಕೂಡ ಶೇರ್ ಮಾಡ್ಬೋದು. ಇವತ್ತಿನ ನೋಡ್ತಾ ಇರ್ಬೋದು ಈ ಫೇಸ್ ಪ್ಯಾಕು ನಾನು ಇವಾಗ ಕೈಯಲ್ಲಿ ಮಸಾಜ್ ಮಾಡ್ಕೊಂಡಿದ್ದೀನಿ. ಮಸಾಜ್ ಮಾಡಿದಾದಮೇಲೆ ಒಂದು 2-3 ನಿಮಿಷ ಚೆನ್ನಾಗಿ ಮಸಾಜ್ ಆದಮೇಲೆ ಕೈಯನ್ನು ವಾಶ್ ಮಾಡ್ಕೊಂಬರ್ತೀನಿ. ಕೈ ವಾಶ್ ಮಾಡ್ಕೊಂಡು ಬಂದಮೇಲೆ ರಿಸಲ್ಟ್ ತೋರಿಸ್ತೀನಿ, ನೀವು ಕೂಡ ನೋಡ್ಬೋದು. ತುಂಬಾ ಚೆನ್ನಾಗಿ ಗ್ಲೋ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಸ್ಕಿನ್ನು ದಿನದಿಂದ ದಿನಕ್ಕೆ ಒಂಥರ ಬ್ರೈಟ್ ಆಗ್ತಾ ಹೋಗುತ್ತೆ, ಹಾಗೆ ಸಾಫ್ಟ್ನೆಸ್ ಇರುತ್ತೆ. ಈ ಥರ ನಮ್ಮ ಕೈಗೆ ಯಾವ ರೀತಿಯಾಗಿ ರಿಸಲ್ಟ್ ಸಿಕ್ಕಿರುವಂಥದ್ದು ಅದು ಮುಖದ ಮೇಲೆ ತುಂಬಾ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಜಾಸ್ತಿ ರಿಸಲ್ಟ್ ಸಿಗುತ್ತೆ. ಕೈಗಿಂತ ಮುಖ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ, ಹಾಗೆ ರಿಸಲ್ಟ್ ಕೂಡ ತುಂಬಾ ಚೆನ್ನಾಗಿ ಸಿಗುತ್ತೆ. ಹಾಗೆ ನೋಡಿ, ನಾನು ಕೈಗಳು ತೊಳ್ಕೊಂಡು ಬಂದಮೇಲೆ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿರುವಂಥದ್ದು ನೋಡಿ. ಇದೇ ರೀತಿಯಾಗಿ ನಿಮ್ಮ ಮುಖದ ಮೇಲೆ ಕೂಡ ನೀವು ಟ್ರೈ ಮಾಡಿ, ವಿಡಿಯೋ ನೀವು ಕೂಡ ಶೇರ್ ಮಾಡಿ, ನೀವು ಕೂಡ ನೋಡಿ ಇಷ್ಟ ಆದರೆ 4 ಜನರಿಗೆ ಶೇರ್ ಮಾಡಿ. ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ಬ್ಯೂಟಿಫುಲ್ ಟಿಪ್ಸ್ ಇಲ್ಲಿಗೆ ಮುಗಿಸ್ತೀನಿ. ಧನ್ಯವಾದ ಸ್ನೇಹಿತರೆ, ಮತ್ತೊಂದು ವಿಡಿಯೋ ಜೊತೆಗೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.